ನಮಸ್ಕಾರ ಸ್ನೇಹಿತರೆ, ಇವತ್ತು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಟೊಮೊಟೊ ಬಾತ್ ಮಾಡೋಕ್ಕೆ ಏನು ಬೇಕು ಅಂತಂದ್ರೆ ಈರುಳ್ಳಿ, ಟೊಮೊಟೊ ಮತ್ತೆ ಒಣಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ, ಶುಂಠಿ ರೆಡಿ ಇದೆ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ, ನಾನು ಇವಾಗ ಹೊಸದಾಗಿ ಅಡಿಗೆ ಕಲಿತಾದ್ರಿಂದ ನೋಡಿ ಸ್ನೇಹಿತರೆ, ಎಲ್ಲಾನು ಬುಕ್ಕಲ್ಲಿ ಬರ್ಕೊಂಡಿದ್ದೀನಿಲ್ಲ ಯಾವ ರೀತಿ ಎಷ್ಟೆಷ್ಟು ಅಂತ. ಈ ಬುಕ್ಕಲ್ಲಿ ಏನಪ್ಪಾ ಅಂತಂದ್ರೆ ಟೊಮೊಟೊ ಬಾತ್ ಮಾಡೋಕ್ಕೆ ಏನೇನು ಕಟ್ ಮಾಡ್ಕೊಬೇಕು, ಬಾತ್ ಉಪ್ಪಿಟ್ಟು ಮಾಡ್ಕೊಳಕ್ಕೆ ಏನು ಬೇಕು, ಅವಲಕ್ಕಿಗೆ ಏನು ಬೇಕು, ಇದೆಲ್ಲ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ನೋಡಿ. ಟೊಮೊಟೊ ಬಾತ್ಗೆ 3 ಈರುಳ್ಳಿ, 4 ಟೊಮೊಟೊ ಮತ್ತೆ ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನಕಾಯಿ ಇಷ್ಟನ್ನ ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಏನಕ್ಕೆ ಇದೆಲ್ಲ ಮಾಡ್ತಾ ಇರೋದು ಅಂತಂದ್ರೆ, ನಾವು ಮನೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಯಾಕಂದ್ರೆ ಕೆಲವೊಂದು ಟೈಮ್ ಏನಾದ್ರು ಊರಿಗೆ ಹೋದಾಗ ನಾವು ಮನೇಲೆ ಮಾಡ್ಕೋಬೇಕಾಗಿಲ್ಲ. ಇಲ್ಲ ಅಂತಂದಾಗ ಏನಾದ್ರು ಮನೇಲಿ ಏನಾದ್ರು ಸಣ್ಣ ಪುಟ್ಟ ಫೈಟ್ ಆದ ನಾವೇ ಟಿಫನ್ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗಿಲ್ಲ. ಅದಕ್ಕೋಸ್ಕರ ನಾವೇ ಕಲ್ತ್ಕೊಂಡ್ರೆ ಒಳ್ಳೇದು ಆಯ್ತಾ. ಯಾಕಂದ್ರೆ ಬ್ಯಾಚುಲರ್ ಲೈಫಲ್ಲೇ ಕಲಿಬೇಕು ಅಂತ ಇಲ್ಲ, ಫ್ಯಾಮಿಲಿ ಲೈಫಲ್ಲೂ ಕಲ್ತ್ಕೊಂಡ್ರೆ ತುಂಬ ಒಳ್ಳೇದು. ನಾನು ಅದಕ್ಕೆ ಇವಾಗ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನು ಪ್ರಿಪೇರ್ ಮಾಡಿಟ್ಕೊಂಡ್ರೆ ನಿಮ್ಗೆ ಕಾಣ್ತಾ ಇದೆ ಅಲ್ವಾ. ನೋಡಿ, ಈರುಳ್ಳಿ ಇದೆ, ಟೊಮೊಟೊ ಇದೆ ಮತ್ತೆ ಬೆಳ್ಳುಳ್ಳಿ ಇದೆ, ಒಣಮೆಣಸಿನಕಾಯಿ ಇದೆ,